ನನಗೆ ಈ ಥರ ಅನಿಸುತ್ತೆ, ಮಾವಿನಕಾಯಿ ಸೀಸನ್ ಮುಗಿಯೋದ್ರ ಒಳಗಡೆ ನಾವು ಮಾವಿನಕಾಯಿ ಎಲ್ಲ ರೆಸಿಪಿಗಳನ್ನ ಮಾಡಿ ತಿನ್ನಬೇಕು ಅಂತ. ಯಾಕಂದರೆ ಮಾವಿನಕಾಯಿ ಸೀಸನ್ ಮುಗ್ದಾದ್ಮೇಲೆ ಮಾವಿನಕಾಯಿ ಸೀಸನ್ ಮುಗ್ದೋಯ್ತು, ನಾನು ಇದನ್ನು ಮಾಡಲಿಲ್ಲ ಅನ್ನೋ ಥರ ಫೀಲ್ ಆಗಬಾರ್ದು. ಸೊ ಇವತ್ತು ನಾನು ತುಂಬಾ ಟೇಸ್ಟಿಯಾಗಿರೋ ಒಂದು ಮಾವಿನಕಾಯಿ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಹಾಯ್, ಹೆಲೋ, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವತ್ತು ತುಂಬಾ ಟೇಸ್ಟಿಯಾಗಿರೋ ಮಾವಿನಕಾಯಿ ರೆಸಿಪಿಯೊಂದಿಗೆ ಬರೋಣ. ನಾನು ಇದಕ್ಕೆ 1/2 ಲೀಟರ್ ಆಗೋಷ್ಟು ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ. ನೀವು ಯಾವ ಹಾಲು ಬೇಕಾದರೂ ತೊಗೋಬೋದು. ಅದನ್ನು ನೀರು ಹಾಕ್ದೇ ಮೊದಲು ಕಾಯಿಸ್ಕೊತಾ ಇದ್ದೀನಿ. ಈ ಹಾಲು ಕಾಯೋಷ್ಟರಲ್ಲಿ ಇನ್ನೊಂದು ಕಡೆ ನಾನು ಒಂದು ಚಿಕ್ಕ ಬಾಣಲಿಗೆ ನಮ್ಗೆ ಇಷ್ಟ ಆಗೋ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ನಾನಿಲ್ಲಿ ಬಾದಾಮಿ, ಗೋಡಂಬಿ ಮತ್ತು ವಾಲ್ನಟ್ಸು ಮತ್ತು ಪಿಸ್ತಾನ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಎಣ್ಣೆ ತುಪ್ಪ ಏನು ಹಾಕಬಾರ್ದು. ಹಾಗೆಯೇ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಡ್ರೈ ಫ್ರೂಟ್ಸ್ನ ನೀವು ಇಲ್ಲಿ ತೊಗೋಬೋದು. ಅದಕ್ಕೇ ಒಂದು 4ರಿಂದ 5 ಎಸಳು ಕೇಸರಿ ದಳನ ಹಾಕೋತಾ ಇದ್ದೀನಿ. ಈ ಕೇಸರಿ ದಳ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನೆಲ್ಲ ತರಿಯಾಗಿ ರುಬ್ಕೊಳ್ಳೋ ಅಷ್ಟರಲ್ಲಿ ಹಾಲು ಕೂಡ ಚೆನ್ನಾಗಿ ಕಾಯ್ದಿತ್ತು. ಈ ಮ್ಯಾಂಗೋ ಸ್ವೀಟ್ ರೆಸಿಪಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. ಈ ಬೇಸಿಗೆ ಟೈಮಲ್ಲಿ ಏನಾದರೂ ತಣ್ಣಗೆ ತಿನ್ನಬೇಕು ಅಂತ ಎಲ್ಲರಿಗೂ ಅನ್ನಿಸ್ತಾನೆ ಇರುತ್ತೆ. ಅಂಥ ಟೈಮಲ್ಲಿ ಈ ಸ್ವೀಟ್ನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಕೋಲ್ಡಾಗಿ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಿಸ್ ಮಾಡ್ತೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಕಮೆಂಟ್ ಮೂಲಕ ನನಗೂ ಹೇಗೆ ಬಂದಿದೆ ಅಂತ ತಿಳಿಸೋದನ್ನು ಮರಿಬೇಡಿ. ಇವಾಗ ಈ ಹಾಲು ಒಂದು 20% ಕಡಿಮೆ ಆಗ್ತಾ ಬಂದಂತೆ ನಾವು ಇದಕ್ಕೆ ಸಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ. ನಾನು 2 ಅವರ್ ಮೊದಲೇ ಸಬ್ಬಕ್ಕಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು ನೆನೆಸಿಟ್ಟಿದ್ದೆ. ಆ ಸಬ್ಬಕ್ಕಿನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದು ನೆನೆಸಿರೋ ಸಬ್ಬಕ್ಕಿ ಎಲ್ಲ ಬೇಯೋಕ್ಕೇನು ಜಾಸ್ತಿ ಸಮಯ ತಗೊಳ್ಳಲ್ಲ. ಒಂದು 5 ನಿಮಿಷದ ಒಳಗಡೆ ಬೇಯ್ದುಬಿಡುತ್ತೆ. ಹಾಗೆ ಕುಕ್ಕಿಂಗು, ಟ್ರಾವೆಲಿಂಗ್ಸಲ್ಲಿ, ಹೋಮ್ ಡೆಕೋರ್ ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವಾಗ ಸಬ್ಬಕ್ಕಿ ಒಂದು ಸ್ವಲ್ಪ ಬೇಯ್ತಾ ಇದ್ದಂತೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ, ಅದನ್ನು ಇಲ್ಲೇ ಸೇರಿಸ್ಕೊತಾ ಇದ್ದೀನಿ. ಸಬ್ಬಕ್ಕಿ ಮತ್ತು ಡ್ರೈ ಫ್ರೂಟ್ಸು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಆದಮೇಲೆ ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಇಲ್ಲಿ ನಾವು ಸಕ್ಕರೆನ ಸೇರಿಸ್ಕೋಬೇಕು. ಜಾಸ್ತಿ ಸ್ವೀಟ್ ತಿನ್ನೋಂಗಿದ್ರೆ ಜಾಸ್ತಿ ಸೇರಿಸ್ಕೋಬೋದು, ಇಲ್ಲ ಒಂದು ಸ್ವಲ್ಪ ಕಡಿಮೆ ಕೂಡ ಸೇರಿಸ್ಕೋಬೋದು. ಇದನ್ನೆಲ್ಲ ಒಂದು ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಇವಾಗ ಗ್ಯಾಸ್ನ ಆಫ್ ಮಾಡ್ಕೊತಾ ಇದ್ದೀನಿ. ಇದು ಒಂದು ಸ್ವಲ್ಪ ತೆಳುವಾಗಿರುವಾಗಲೇ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕು. ಯಾಕಂದರೆ ಈ ಸಬ್ಬಕ್ಕಿ ಹಾಕಿರ್ತೀವಲ್ಲ, ಆರಾದಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗೋಕ್ಕೆ ಬರುತ್ತೆ. ಸೊ ಇದು ಒಂದು ಸ್ವಲ್ಪ ತೆಳುವಾಗಿರುವಾಗಲೇ ನಾನು ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 10ರಿಂದ 15 ನಿಮಿಷ ಆಚೆನೇ ಇಟ್ಟು ಅದಾದಮೇಲೆ 1 ಅವರು ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಅಲ್ಲಿವರೆಗೂ ನಾವು ಮ್ಯಾಂಗೋನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ನಾನಿಲ್ಲಿ 1 ಮಾವಿನಕಾಯಿನ ತೊಗೊಂಡಿದ್ದೀನಿ. ದಪ್ಪ ಇರೋದ್ರಿಂದ ಒಂದೇ ತೊಗೊಂಡಿರೋದು. ಇನ್ನು ಚಿಕ್ಕದಾದರೆ 2 ಕೂಡ ತೊಗೋಬೋದು. ಈ ಮಾವಿನಕಾಯಿನ ನಾನು 2 ಭಾಗವಾಗಿ ಕಟ್ ಮಾಡ್ಕೊತೀನಿ. ಒಂದು ಭಾಗ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ರಫ್ ಆಗಿ ಅಂದರೆ ದಪ್ಪಗೆ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಈ ಸ್ವೀಟ್ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಕೋಲ್ಡಾಗಿರುತ್ತಲ್ಲ, ಮಕ್ಕಳಿಗೆ ಕೋಲ್ಡಾಗಿರೋ ಐಸ್ ಕ್ರೀಮ್ ಥರ ಏನಾದರೂ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದಾಗಿರುತ್ತೆ. ನಮ್ಮ ಮನೇಲಂತೂ ಈ ಮಾವಿನಕಾಯಿ ಸೀಸನ್ ಮುಗಿಯೋವರೆಗೂ ಮಾವಿನಕಾಯಿ ಖಾರ ರೆಸಿಪಿ ಮತ್ತು ಮಾವಿನ ಹಣ್ಣಿನ ಸ್ವೀಟ್ ರೆಸಿಪಿ ದಿನ ಏನಾದರೂ ಮಾಡ್ಕೊಂಡು ಇರ್ತೀವಿ. ನಮ್ಮ ಮನೇಲೂ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಆವಾಗಲೇ ಫ್ರಿಜ್ಜಲ್ಲಿ ಇಟ್ಟಿದ್ವಲ್ಲ 1 ಅವರ್ ಆದಮೇಲೆ ಇವಾಗ ಆಚೆಗಡೆ ತೆಗೆದು ನೋಡ್ತಾ ಇದ್ದೀನಿ. ನಂದು ಅಷ್ಟೊಂದೇನು ಗಟ್ಟಿ ಆಗಲಿಲ್ಲ. ಈ ಪಾಯಸ ಅನ್ಬೋದು ನೀವು ಇದಕ್ಕೆ. ಈ ಪಾಯಸ ಗಟ್ಟಿ ಏನಾದರೂ ಅನ್ನಿಸ್ತಾ ಇದ್ದರೆ ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ನೀವು ಇಲ್ಲಿ ಸೇರಿಸ್ಕೋಬೋದು. ನಾನು ಹಾಲೇನು ಸೇರಿಸ್ಕೋತಲ್ಲ, ಯಾಕಂದರೆ ನಾನು ಚೆನ್ನಾಗೇ ಇದೆ ಅಂತ. ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಮ್ಯಾಂಗೋ ಪ್ಯೂರಿ ಇದಕ್ಕೆ ಸೇರಿಸ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಮೇಲೆ ಆವಾಗಲೇ ಕಟ್ ಮಾಡ್ಕೊಂಡಿರೋ ಮಾವಿನಕಾಯಿನೂ ಸೇರಿಸ್ಕೊಂಡ್ರೆ ಮುಗಿದು ಟೇಸ್ಟಿಯಾಗಿರೋ ಸ್ವೀಟ್ ರೆಡಿ ಆಗೇ ಹೋಗುತ್ತೆ. ನೀವು ಬೇಕಾದರೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು ಮೇಲ್ಗಡೆಯಿಂದ. ನಾನು ಡ್ರೈ ಫ್ರೂಟ್ಸ್ ಏನು ಸೇರಿಸ್ಕೊತಲ್ಲ, ಯಾಕಂದರೆ ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿದೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡೋಕ್ಕೂ ಕಲರು ಕೂಡ ಅಂತ.
ಈ ಮ್ಯಾಂಗೋ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.